ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ ನನಗೆ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದೆ. ಕಾಮರ್ಸ್ ಅಲ್ಲಿ 600ಕ್ಕೆ 596 ಅಂಕಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ. ನಾನು ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇವತ್ತು ದ್ವಿತೀಯ PUC ಫಲಿತಾಂಶ ಬಂದಿದೆ. ಇದರಲ್ಲಿ ನನಗೆ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದೆ. ಕಾಮರ್ಸ್ ಅಲ್ಲಿ 600ಕ್ಕೆ 596 ಅಂಕಗಳನ್ನ ನಾನು ಗಳಿಸಿದ್ದೀನಿ. ಇದಕ್ಕೆ ನನಗೆ ಕಾಲೇಜಿನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಅವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅರುಣ್ ಸರ್ ಇರ್ಬೋದು, ನಮ್ಮ ಪ್ರಿನ್ಸಿಪಲ್ ತೀರ್ಥಪ್ರಸಾದ್ ಸರ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಲೆಕ್ಚರರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವ ಟ್ಯೂಷನ್ಗೆ ಹೋಗಿಲ್ಲ. ನಮ್ಮ ಲೆಕ್ಚರರ್ಸ್ ಏನು ಹೇಳಿದ್ರು ಅಷ್ಟನ್ನೇ ನಾನು ಓದಿದ್ದೀನಿ. ಅವ್ರು ಏನು ನನಗೆ ಹೇಳ್ಕೊಟ್ರು ಅದನ್ನೇ ನಾನು ಕಲಿತಾ ಬಂದೆ. ಅದರಿಂದಲೇ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ. ಅವ್ರು ಏನು ಪ್ರಿಪರೇಟರಿ ಮಾಡಿದ್ರು ಅದನ್ನೆಲ್ಲ ನಾನು ಓದ್ಕೊಳ್ತಾ ಬಂದೆ. ನನ್ನ ತಂದೆ ಹೆಸರು ರುದ್ರೇಶ್ ಅಂತ, ನನ್ನ ತಾಯಿಯ ಹೆಸರು ನಾಗರತ್ನ ಅಂತ. ನಂದು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು. ಇಲ್ಲಿ ಅರಸೀಕೆರೆಗೆ ನನಗೆ ಅರುಣ್ ಸರ್ರು ಒಂದಿನ ಸಿಕ್ಕಿ ಹೇಳಿದ್ರು ಈ ರೀತಿ ಕಾಲೇಜ್ ಇದೆ ಅಂತ. ನಾನು ಇಲ್ಲಿಗೆ ಬಂದು ಸೇರ್ಕೊಂಡೆ. ಅಂದ್ರೆ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಆಮೇಲೆ ಇಲ್ಲಿ ಬಂದ್ಮೇಲೆ ನನಗೆ ತುಂಬಾ ಎಲ್ಲರೂ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿಂದ ನನಗೆ ಇಷ್ಟು ಮಾರ್ಕ್ಸ್ ಬಂತು. ಅದಕ್ಕೆ ಈ ಕಾಲೇಜಿಗೆ ನಾನು ತುಂಬಾ ಧನ್ಯವಾದಗಳು. ನಮಸ್ತೆ. ನಾನು ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜಿನ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಶ್ರೀ ಯರನಾಡು ಜಗದ್ಗುರು ವಿದ್ಯಾಸಂಸ್ಥೆಯಿಂದ ನಡೆದಿರ್ತಕ್ಕಂತಹ ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜು 25 ಮತ್ತು 26ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕನ್ನು ಪಡೆಯುವುದರ ಮೂಲಕ ನಮ್ಮ ರಾಕೇಶ್ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾಲೇಜು ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ತೀರ್ಥಪ್ರಸಾದ್, ಹಾಗೆ ನಮ್ಮ ಕಿರಣ್ ವಿಜ್ಞಾನ ವಿಭಾಗದ ಮುಖ್ಯಸ್ಥರು, ಹಾಗೆ ನಮ್ಮ ಮಂಜುನಾಥ್ ಅವರು ಕನ್ನಡ ಪ್ರಾಧ್ಯಾಪಕರು, ಅವರು ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಎಲ್ಲ ನಮ್ಮ ಲೆಕ್ಚರ್ಗಳು, ಉಪನ್ಯಾಸಕರುಗಳು ತುಂಬ ಏನಪ್ಪ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲೇಬೇಕು ಅಂತ ಹೇಳಿ ಇವತ್ತು ಕೆಲಸವನ್ನು ನಿರ್ವಹಿಸಿದ್ದಾರೆ. ಅನೇಕ ಸುಮಾರು 7-8 ಪೂರ್ವ ಸಿದ್ಧತಾ ಪರಿಶೀಲನೆಗಳನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ದಾರಿಯನ್ನು ತೋರಿಸ್ಕೊಂಡಿದ್ದಾರೆ. ಮೊದಲಿಗೆ ನನ್ನ ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ನಮ್ಮ ಉಪನ್ಯಾಸಕ ವರ್ಗದವರಿಗೆ ಅಭಿನಂದನೆಯನ್ನ ಸ್ವಾಮೀಜಿಯವರ ಆಶೀರ್ವಾದ ಅವ್ರ ಮೇಲೆ ಇಲ್ಲಿಂದ ನಾನು ಅವರಿಗೆ ಕೇಳ್ಕೊಂತಿದ್ದೀನಿ. ನಮ್ಮ ಅರಸೀಕೆರೆ ಜನತೆಗೆ ಮತ್ತು ಎಲ್ಲ ನನ್ನ ಹಿತೈಷಿಗಳಿಗೆ, ಎಲ್ಲರಿಗೂ ಕೂಡ ಪೋಷಕರಿಗೆ, ಹಾಗೂ ನಮಗೆ ಯಾವಾಗಲೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ನಾರಾಯಣರಾವ್ ಶರ್ಮಾ ಅವರ ಮಾರ್ಗದರ್ಶನ ಕೂಡ ಬಹಳ ಮುಖ್ಯವಾಗಿತ್ತು. ಅವರು ಕೂಡ ಅವರು ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕಾಲೇಜಿಗೆ ನೀಡ್ತಾ ಇದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಮತ್ತೊಮ್ಮೆ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. 2026ನೇ ಸಾಲಿನ ಪ್ರಸ್ತುತ ವರ್ಷದ ಫಲಿತಾಂಶವನ್ನು ನಾನು ನೋಡಲಿಕ್ಕೆ ಇದ್ದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ರಾಕೇಶ್ ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 596 ಅಂಕಗಳನ್ನು ತೆಗೆದುಕೊಂಡನ್ನ ತಾಲೂಕಿಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿದ್ದಾರೆ. ಮೊಟ್ಟಮೊದಲಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂತಹ ನನ್ನ ಪೋಷಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಮಪೂಜ್ಯ ಶ್ರೀಗಳಾದ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅವರು ಕೊಟ್ಟಂತ ಎಲ್ಲ ಸಹಕಾರಕ್ಕಾಗಿ ನನ್ನ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರ ಸೂಚಿಸಿದಂತಹ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಬಹಳ ಮುಖ್ಯವಾಗಿ ಆಡಳಿತಾಧಿಕಾರಿಗಳಾದಂತಹ ನಮ್ಮ ಅರುಣ್ ಕುಮಾರ್ ಸರ್ ಹಾಗೂ ನಮ್ಮ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಕಿರಣ್ ಸರ್ ಇರ್ಬೋದು, ಹಾಗೂ ನಮ್ಮ ಮಂಜುನಾಥ್ ಸರ್, ಹಿರಿಯ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಇರ್ಬೋದು, ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಈ ಒಂದು ಕಾರ್ಯದಲ್ಲಿ ನಿಜವಾಗ್ಲೂ ಭಾಗಿಯಾಗಿದ್ದಾರೆ. ಬಹಳಷ್ಟು ಉತ್ತಮವಾಗಿ ಎಫರ್ಟ್ಸ್ ಹಾಕಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಂಥ ಒಂದು ಮೈಲ್ ಸ್ಟೋನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜರ್ನಿಯನ್ನು ನಾವು ಇನ್ನೂ ಮುಂದುವರಿಸಲಿಕ್ಕಿದ್ದೀವಿ. ಬರುವ ವರ್ಷಗಳಲ್ಲಿ ಕೂಡ ನಾವು ಇನ್ನೂ ಅತ್ಯಂತ ಹೆಚ್ಚು ಸಾಧನೆಯನ್ನು ನಾವು ನಮ್ಮ
ನಮ್ಮ ಕಾಲೇಜಿನಲ್ಲಿ ಮಾಡಲಿಕ್ಕಿದ್ದೀವಿ. ನಮ್ಮ ಕಾಲೇಜಿನ ನೀವು ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬಹುದು ಅಂತ ಈ ಮೂಲಕ ನಾನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ KS ಅಂತ. ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜಲ್ಲಿ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲ ತಿಳಿಸಿರುವಂತೆ ನಮ್ಮ ರಾಕೇಶ್ R ಅವರು ಸ್ಟೇಟ್ಗೆ 3rd ರ್ಯಾಂಕ್ ಬರೋ ಮುಖಾಂತರ 600ಕ್ಕೆ 596 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 3ನೇ ಸ್ಥಾನಗಳನ್ನು ಗಳಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ಪ್ರಾಂಶುಪಾಲರ ಕಡೆಯಿಂದ, ಆಡಳಿತ ಮಂಡಳಿ ಕಡೆಯಿಂದ ಹಾಗೂ ಪರಮ ಪೂಜ್ಯರಿಂದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಈ ಮುಖಾಂತರ ಏನ್ ಹೇಳಿ ಬಯಸ್ತೇನೆ ಅಂದ್ರೆ, ಎಲ್ಲ ಜೊತೆಗೆ ದೊಡ್ಡ ನೀವು ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ನೀವು ಏನು ಓದ್ರೂ ಕೂಡ ಏನು ಎಜುಕೇಶನ್ ನಿಮಗೆ ಈ ಲೆವೆಲ್ಗೆ ಸಿಗ್ಲಿಕ್ಕೆ ಸಾಧ್ಯವಾಗದೇ ಅಂತ ಸಾಧನೆ ನಮ್ಮ ಲೆಕ್ಚರರ್ಗಳು ಮಾಡಿ ತೋರಿಸಿದ್ದಾರೆ. ನಮ್ಮಲ್ಲಿ ಈ ಲಕ್ಷಗಟ್ಟಲೆ ಫೀಸ್ ತಗೊಂಡಿಲ್ಲ, ನಾಮಿನಲ್ ಫೀಸ್ ತಗೊಂಡು ಈ ಸಾಧನೆ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಂತ ಅರುಣ್ ಸರ್ ಅವರಿಗೆ, ಉದ್ಯುಕ್ತ ಪ್ರಸಾದ್ ಸರ್ ಅವರಿಗೆ, ಮಂಜುನಾಥ್ ಸರ್ ಅವರಿಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಸೈನ್ಸ್ ವಿಭಾಗಕ್ಕೆ ಬಂದ್ರೆ ಮನೋಜ್ TR ಅಂತ ನಮ್ಮಲ್ಲಿ ಸೈನ್ಸ್ ವಿಭಾಗದಲ್ಲಿ 600ಕ್ಕೆ 582 ಅಂಕಗಳನ್ನು ತಗೊಂಡು ಸೈನ್ಸ್ ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿಯಾಗಿ ದರ್ಶನ್ ವೈಎಂ ಅಂತ 600ಕ್ಕೆ 580 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನವನ್ನು ಸೈನ್ಸ್ ವಿಭಾಗದಲ್ಲಿ ಗಳಿಸಿದ್ದಾರೆ. ಅದೇ ರೀತಿಯಾಗಿ ಕುಸುಮಾ S ಅಂತ ಸೈನ್ಸ್ ವಿಭಾಗದಲ್ಲಿ 600ಕ್ಕೆ 579 ಅಂಕಗಳನ್ನು ಗಳಿಸಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಒಟ್ಟು 94 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು, ಅದರಲ್ಲಿ ಸುಮಾರು 47 ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ, 41 ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಮಿಕ್ಕಿದಂತ 6 ಮಕ್ಕಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರುವಂತದ್ದು. ಈ ಎಲ್ಲಾ ಸಾಧನೆ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಂತ ಅರುಣ್ ಸರ್ ಅವರಿಗೆ, ತೀರ್ಥ ಪ್ರಸಾದ್ ಸರ್ ಅವರಿಗೆ ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಕಡೆಯಿಂದ ಪೂರ್ವಕವಾದ ಧನ್ಯವಾದ. ಎಲ್ಲರಿಗೂ ನಮಸ್ತೆ. ಜ್ಞಾನಶ್ರೀ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿಯಾದಂತಹ ರಾಕೇಶ್ ಅವರು ರಾಜ್ಯಕ್ಕೆ 3rd ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಹೆಸರು ಮೇಡಮ್? ಶ್ವೇತಾ. State 3rd rank victory.